ಹೊಸಕೋಟೆ ತಾಲೂಕಿನ ತಾವರೆಕೆರೆ ಗ್ರಾಮ ಪಂಚಾಯಿತಿಯ ವರ್ಗ 1ರ ಅನುದಾನದಲ್ಲಿ ಸುಮಾರು 20 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾದ ಸಮುದಾಯ ಭವನವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ಹಾಗೂ ಪಿಡಿಒ ಮುನಿಗಂಗಯ್ಯ ಅವರು ಉದ್ಘಾಟನೆ ಮಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ಮಾತನಾಡಿ, ಈ ಭಾಗದ ಜನರಿಗೆ ಅನುಕೂಲವಾಗಲೆಂದು ಸಮುದಾಯ ಭವನ ನಿರ್ಮಿಸಲಾಗಿದ್ದು, ಕಡಿಮೆ ವೆಚ್ಚದಲ್ಲಿ ಮದುವೆ, ನಾಮಕರಣ ಸೇರಿದಂತೆ ಇತರೆ ಶುಭ ಸಮಾರಂಭಗಳನ್ನು ಮಾಡಿಕೊಳ್ಳಲು ಅನುಕೂಲವಾಗಲಿದೆ. ಪಂಚಾಯಿತಿ ವತಿಯಿಂದ ಕಮಿಟಿ ರಚಿಸಿ ಇದರ ನಿರ್ವಹಣೆಯ ಬಗ್ಗೆ ತೀರ್ಮಾನಿಸಿ ಜನರಿಗೆ ಅನುಕೂಲಕ್ಕೆ ಕಲ್ಪಿಸಲಾಗುವುದು. ಈ ಕಟ್ಟಡ ಕಾಮಗಾರಿಯನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್ ಹಾಗೂ ಸದಸ್ಯ ಪವಿತ್ರ ಮಂಜುನಾಥ್ ಅವರ ನೇತೃತ್ವದಲ್ಲಿ ಕೈಗೊಳ್ಳಲಾಗಿದೆ ಎಂದರು. ತಾವರೆಕೆರೆ ಪಂಚಾಯಿತಿ ವತಿಯಿಂದ ವರ್ಗ 1ರ ಅನುದಾನದಲ್ಲಿ ಸುಮಾರು 20 ಲಕ್ಷ ವೆಚ್ಚದಲ್ಲಿ ಜೆಬಿಎಂ ಕಾಲೋನಿಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸಮುದಾಯ ಭವನ ಅಂತ ದೇವಸ್ಥಾನ ಇರೋದರಿಂದ ಆ ದೇವಸ್ಥಾನದ ಮೂಲಕ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡಿ, ಈ ಸಮುದಾಯ ಭವನದಲ್ಲಿ ಎಲ್ಲ ಕಾರ್ಯಕ್ರಮ ಶುಭ ಕಾರ್ಯಕ್ರಮಗಳೆಲ್ಲ ಮಾಡ್ಕೊಳ್ಬೋದು. ಮದುವೆ ಆಗಲಿ, ಶ್ರೀಮಂತ ಆಗಲಿ, ನಾಮಕರಣ ಆಗಲಿ, ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಮತ್ತು ಸರ್ಕಾರದ ಕಾರ್ಯಕ್ರಮಗಳಾಗಲಿ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಈ ಸಮುದಾಯ ಭವನದಲ್ಲಿ ಮಾಡ್ಕೊಬೋದು. ಮತ್ತು ಬಡವ ಮಗುವಿಗೆ ಏನಿದೋ ಇಲ್ಲಿ ಎಲ್ಲ ಕಡೆ ಹೋಗಿ ಚೌಕಿಗೆ 70,000 1 ಲಕ್ಷ ಕೊಡೋದು, ಇಲ್ಲಿ ಏನೋ ದೇವಸ್ಥಾನ ಪರವಾಗಿ ಎಲ್ಲ ಬಂದು ಈ ಸಮುದಾಯ ಭವನದಲ್ಲಿ ಅವರ ಕಾರ್ಯಗಳನ್ನು ನೆರವೇರಿಸಿಕೊಳ್ಳುತ್ತಾ ಇದನ್ನು ನಿರ್ಮಿಸಿದ್ದೊಂದು ಸಾರ್ಥಕತೆ ಆಗಬೇಕು. ಅದರಿಂದ ಸಾರ್ವಜನಿಕರು ಇದನ್ನು ಉಪಯೋಗಿಸ್ಕೊಳ್ಬೇಕಂತ ಮತ್ತು ಇದಕ್ಕೆ ಸಹಕಾರ ಕೊಟ್ಟಂತ ಇವಾಗ ಈ ಅನುದಾನದಲ್ಲಿ ನಮ್ಮದು ಮತ್ತು ನಮ್ಮ ಸದಸ್ಯರಾದ ಪವಿತ್ರ ಮಂಜುನಾಥ್ ಅವರ ಅನುದಾನವೂ ಸಹ ಇದರಲ್ಲಿ ನಾವು ಇಬ್ಬರು ಸೇರಿ ಈ ಒಂದು ಸಮುದಾಯ ಭವನ ನಿರ್ಮಿಸಿದ್ದೀರಿ. ಮತ್ತು ಇದಕ್ಕೆ ಸಹಕಾರ ಕೊಟ್ಟಂಥ ಪಿಡಿಒ ಸರ್ ಅಂತ ಮುನಿಗಂಗಯ್ಯ ಸರ್ ಅವ್ರಿಗೂ ಎಲ್ಲ ಸದಸ್ಯರಿಗೂ ಅಭಿನಂದನೆ ತಿಳಿಸಿದ್ವಿ. ಬಳಿಕ ಪಿಡಿಒ ಮುನಿಗಂಗಯ್ಯ ಮಾತನಾಡಿ, ಶೇಕಡಾ 25ರ ಅನುದಾನದ ವರ್ಗ 1ರಲ್ಲಿ 20 ಲಕ್ಷ ವೆಚ್ಚದಲ್ಲಿ ಕೈಗೊಳ್ಳಲಾಗಿದ್ದು, ಈ ಭಾಗದಲ್ಲಿನ ಬಡ ಜನರಿಗೆ ಅನುಕೂಲವಾಗಲೆಂದು ಈ ಸಮುದಾಯ ಭವನ ನಿರ್ಮಾಣ ಮಾಡಲಾಗಿದೆ. ಸ್ವಚ್ಛತೆಯನ್ನ ಕಾಪಾಡಿ ನೀರನ್ನ ಮಿತವಾಗಿ ಬಳಸಬೇಕು ಎಂದರು. ಈ ದಿನ ಏನು ತಾವರೆಕೆರೆ ಗ್ರಾಮ ಪಂಚಾಯತಿನಲ್ಲಿ ಶೇಕಡಾ 25ರ ಅನುದಾನದಲ್ಲಿ ವರ್ಗ 1ರ ನಿಧಿಯಿಂದ ಈ ಒಂದು ಸಮುದಾಯ ಭವನವನ್ನು 2 ವರ್ಷದಿಂದ ಅಂದರೆ ಹಂತವಾಗಿ 2 ವರ್ಷದಿಂದ ಏನು 25% ಏನಿದೆ ಅದರಲ್ಲಿ ಈ ಒಂದು ನಿರ್ಮಿತವಾಗಿರುವ ಸಮುದಾಯ ಭವನ ಎಲ್ರಿಗೂ ಸಾರ್ವಜನಿಕರಿಗೆ, ಇಂತಹ ಒಂದು ಸಮುದಾಯ ಅಂತೇನಿಲ್ಲ, ಸಾರ್ವಜನಿಕರಿಗೆ ಒಂದು ಸಾರ್ವಜನಿಕ ಸಮುದಾಯಕ್ಕೆ ಅಂತ ಹೇಳ್ಬಿಟ್ಟು ಈ ಒಂದು ಸಮುದಾಯ ಭವನ ನಿರ್ಮಿಸಿದ್ದೀವಿ. ಇದರಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಬಡ ಕುಟುಂಬಗಳಿಗೆ ಒಂದು ಈಗ ಚೌಟ್ರಿಗಳಿಗೆ ಹೋದರೆ ತುಂಬ ದುಡ್ಡಾಗುತ್ತೆ, ಅದರಿಂದ ಬಡ ಕುಟುಂಬಗಳನ್ನು ಅವರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಈ ಒಂದು ಸಮುದಾಯ ಭವನ ನಿರ್ಮಿಸಿದ್ದೀವಿ. ಅದಕ್ಕೆ ಇದಕ್ಕೊಂದು ಏನು ಚಾರ್ಜ್ ಅಂತೇನಿಲ್ಲ, ಒಂದು ಏನು ಸ್ವಚ್ಛತೆ ಕಾಪಾಡೋಕ್ಕೋಸ್ಕರ ಒಂದು ಸಮಿತಿ ಮಾಡಿ ಪಂಚಾಯತಿ ಇಂದ ನಿಗದಿ ಮಾಡಿ ಒಂದು ಇಷ್ಟಂತ ಸ್ವಚ್ಛತೆಗೋಸ್ಕರ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಪಂಚಾಯತಿನಲ್ಲಿ ಅದು ತೀರ್ಮಾನ ತೆಗೆದುಕೊಂಡು ಮುಂದೆ ಅದನ್ನು ನಿಗದಿಪಡಿಸ್ತೀವಿ. ಅದರಂತೆ ಸಾರ್ವಜನಿಕರು ಎಲ್ಲರೂ ಈ ಒಂದು ಸಮುದಾಯವನ್ನು ಉಪಯೋಗಿಸಿಪಡಿಸ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮ ತಾಲೂಕಿನ ಶಾಸಕರಾದಂಥ ಶರತ್ ಬಚ್ಚೇಗೌಡರವರ ಆಶೀರ್ವಾದದಿಂದ ಎಲ್ಲ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಈ ಒಂದು ನನ್ನ ಮಾತುಗಳನ್ನು ಮಾಡಬೇಕಂದ್ರೆ ಒಂದು ಸಮಿತಿ ಇರ್ತದೆ, ಇವ್ರದ್ದು ಒಂದು ದೇವಸ್ಥಾನದ ಒಂದು ಸಮಿತಿ ಇರ್ತದೆ, ಅದರ ಮುಖಾಂತರ ಅದರಂತೆ ನಮ್ಮ ಗ್ರಾಮ ಪಂಚಾಯತಿಯನ್ನು ಎಲ್ಲ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಮಾಡಿ ಅದನ್ನು ಮುಂದೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಸಭೆ ತೀರ್ಮಾನ ಮಾಡ್ತದೆ. ಅದರ ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ದಯಾನಂದ ಬಾಬು, ಉಪಾಧ್ಯಕ್ಷರಾದ ಅಸ್ಮಾತ್ ತಾಜ್ ಜಿಯಾ ಉಲ್ಲಾ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಪವಿತ್ರ ಮಂಜುನಾಥ್, ರವಿಕುಮಾರ್, ಸುಧಾಕರ್, ಬಸವ ಪ್ರಕಾಶ್, ಮಂಜುನಾಥ್, ರಮೇಶ್, ನಿತಿನ್, ದಂಡಪ್ಪ, ಮುನಿರಾಜು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇವತ್ತು